ನಮಸ್ತೆ ಎಲ್ಲರಿಗೂ ಮಾಂತರಗಳ ನಮಸ್ಕಾರ. ಸಂಜೆಯ ಸಮಯದಲ್ಲಿ ಏನಾದರೂ ಬಿಸಿಯಾಗಿ ತಿನ್ನಲು ಎಲ್ಲರೂ ಇಷ್ಟಪಡ್ತಾರೆ. ಅದರಲ್ಲೂ ಹೆಲ್ತಿಯಾಗಿ ಮಾಡಿಕೊಟ್ರು ಯಾರು ಬೇಡ ಅಂತ ಹೇಳ್ತಾರೆ ಅಲ್ವಾ. ಬಜ್ಜಿ ಬೋಂಡ ಅಲ್ಲದೆ ಏನಾದರೂ ಸ್ಪೆಷಲ್ ಆಗಿ ಮಾಡೋಣ. ಐತಾರ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಎಲ್ಲ ಕಡೆ ಈಗ ಸಿಗುವ ಜೋಳದಿಂದ ಒಂದು ವಡೆ ಮಾಡ್ತಾ ಇದ್ದೇನೆ. ಖಂಡಿತ ಇದು ಹೊಸ ತಿಂಡಿ. ಈ ರೀತಿ ಹೊಸ ಅಡುಗೆ ನೋಡಲು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ನಾನಿಲ್ಲಿ 2 ಜೋಳ ತಗೊಂಡಿದ್ದೇನೆ, ಅಂದರೆ ಸ್ವೀಟ್ ಕಾರ್ನ್. ಇದರ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇನೆ. ಈಗ ಇದನ್ನು ಅರ್ಧಕ್ಕೆ ಕಟ್ ಮಾಡಿಕೊಳ್ಳೋಣ. ಇದರ ಕಾಳುಗಳನ್ನು ಸಪ್ರೇಟ್ ಮಾಡಿಕೊಳ್ಬೇಕು. ಕೈಯಲ್ಲಿ ತೆಗೆದ್ರೂ ಆಗ್ತದೆ, ಇಲ್ಲಾಂದರೆ ಈ ರೀತಿ ಚೂರಿಯಲ್ಲಿ ಸಪ್ರೇಟ್ ಮಾಡಿಕೊಳ್ಳಿ. ಚೂರಿಯಲ್ಲಿ ಮಾಡಿಕೊಳ್ಳೋದು ಸುಲಭ. ಜೋಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ಹಿರಿಯರು ಇದರ ಮಹತ್ವವನ್ನು ಗಾದೆಯ ಮೂಲಕ, ಅಂದರೆ ಜೋಳವನ್ನು ತಿಂದವನು ತೋಳದಂತಾಗುವನು ಅಂತ ಪ್ರಾಸಬದ್ಧವಾಗಿ ತಿಳಿಸಿದ್ದಾರೆ. ಇದನ್ನು ಸೇವಿಸಿದವನು ಬಲಶಾಲಿ ಆಗ್ತಾನೆ ಅಂತ ಇದರ ಅರ್ಥ. ಎಲ್ಲ ಏಜಿನವರಿಗೂ ಇದು ಒಳ್ಳೆಯದು. ಈಗ ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳೋಣ. ಇದಕ್ಕೆ ಸಿಂಪಲ್ ಆಗಿ ಒಂದು ಮಸಾಲೆ ರೆಡಿ ಮಾಡಿಕೊಳ್ಬೇಕು. ಕುಟಾಣಿಗೆ ನಾನು 5-6 ಎಸಳಿನಷ್ಟು ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ, ಹಾಗೆ 2 ಹಸಿಮೆಣಸು ಹಾಕಿ ಜಜ್ಜಿ ಪಕ್ಕಕ್ಕಿಟ್ಟುಕೊಳ್ತಾನೆ. ಹಾಗೆ ಜೋಳ ಹಾಕಿ ಇಟ್ಟುಕೊಂಡಿದ್ದ ಬೌಲಿಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳೋಣ. ಹಾಗೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾನೆ. ಇದನ್ನು ನೀರು ಹಾಕ್ಕೊಳ್ಳೋದೆ ಹೀಗೆ ಕೈಯಲ್ಲಿ ಚೆನ್ನಾಗಿ ಹಿಸ್ಕುತ್ತಾ ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನು ಇದಕ್ಕೆ ರೆಡಿ ಮಾಡಿ ಇಟ್ಟುಕೊಂಡಿದ್ದ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ ಪೇಸ್ಟ್ ಕೂಡ ಹಾಕ್ಕೊಳ್ಳೋಣ. ಪುನಃ ಚೆನ್ನಾಗಿ ಕೈಯಲ್ಲಿ ಹಿಸ್ಕುತ್ತಾ ಮಿಕ್ಸ್ ಮಾಡಿಕೊಳ್ಳಿ. ನೀರು ಹಾಕ್ಕೊಳ್ಳೋದು ಬೇಡ. ಇದರ ಕಾಳುಗಳು ತುಂಡಾಗಬೇಕು, ಇಡಿಯಾಗಿ ಇರೋದು ಬೇಡ. ಅದರ ನೀರಿನಂಶವೇ ಸಾಕು. ಪುನಃ ಇಲ್ಲಿ ನಾನು ಬೈಂಡಿಂಗಿಗೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ. ಬೈಂಡಿಂಗಿಗೆ ಎಷ್ಟು ಆಗುತ್ತೆಯೋ ಅಷ್ಟು ಸೇರಿಸಿಕೊಳ್ಳಿ. ಉಂಡೆ ಕಟ್ಟಲಿಕ್ಕೆ ಬರಬೇಕದು. ಹಾಗೆ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆಯನ್ನು ಕೈಯಲ್ಲಿ ಹಿಸ್ಕಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1/2 ಸ್ಪೂನಷ್ಟು ಕೆಂಪು ಮೆಣಸಿನ ಹುಡಿ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಪುನಃ ಮಿಕ್ಸ್ ಮಾಡಿಕೊಳ್ತಾನೆ. ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ, ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು. ಇನ್ನು ಕೈಗೆ ಸ್ವಲ್ಪ ನೀರಿನ ಪಸೆಯನ್ನು ಮುಟ್ಟಿಸಿಕೊಂಡು ವಡೆ ಆಕಾರಕ್ಕೆ ಇದನ್ನು ತಟ್ಟಿಕೊಳ್ಳೋಣ. ನಾನು ಸ್ವಲ್ಪ ಸಣ್ಣದಾಗಿ ತಟ್ಟಿಕೊಳ್ತಾನೆ, ನೀವು ನಿಮ್ಮ ಇಷ್ಟದ ಗಾತ್ರಕ್ಕೆ ತಟ್ಟಿಕೊಳ್ಳಿ. ಒಂದೊಂದನ್ನೇ ಬಿಸಿಯಾಗಿರುವ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದಾನೆ. ಫ್ಲೇಮ್ ಮೀಡಿಯಮಲ್ಲಿ ಇರಲಿ. ಹಿಟ್ಟು ಕಲಸಿಕೊಳ್ಳುವಾಗ ನಿಮಗೆ ಇಷ್ಟ ಇದ್ದರೆ ನೀವು ನೀರುಳ್ಳಿ ಬೇಕಾದ್ರೂ ಸೇರಿಸಿಕೊಳ್ಬೋದು. ನೀರುಳ್ಳಿ ಮತ್ತು ಬೆಳ್ಳುಳ್ಳಿಲಿ ಆಪ್ಷನಲ್ಲೇ. ಹಾಗೆ ಇದೇ ರೀತಿಯಲ್ಲಿ ಕಡಲೆಬೇಳೆಯಲ್ಲಿ ಕೂಡ ಮಾಡಿಕೊಳ್ಬೋದು ವಡೆಯನ್ನು. 2 ಕಡೆ ಹೊಂಬಣ್ಣಕ್ಕೆ ಬರುವಷ್ಟು ಇದನ್ನು ಫ್ರೈ ಮಾಡಿಕೊಳ್ಳೋಣ. ಇಷ್ಟ ಆದರೆ ಸಾಕು. ಈಗ ಇದನ್ನು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಸ್ವೀಟ್ ಕಾರ್ನಲ್ಲಿ ಈ ರೀತಿಯಾಗಿ ಒಮ್ಮೆ ವಡೆ ತಯಾರಿಸಿ, ಡಿಫ್ರೆಂಟ್ ಆಗಿರ್ತದೆ ಟೇಸ್ಟ್, ಎಲ್ಲರೂ ಇಷ್ಟಪಡ್ತಾರೆ. ಈಗ ಇದನ್ನು ಬಿಸಿಯಾದ ಟೀ ಒಟ್ಟಿಗೆ ನಾನು ಸರ್ವ್ ಮಾಡ್ತಾ ಇದ್ದೇನೆ. ವಾವ್, ಸೂಪರ್! ನಿಮಗೂ ಆಸೆ ಆಯಿತಾ? ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಈ ತಿಂಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ನಾನು ರತಿಕಾ. ಥ್ಯಾಂಕ್ ಯು. ಬಾಯ್.